ವೆಲ್ಕಮ್ ಬ್ಯಾಕ್. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ಬಂದ್ ಯಶಸ್ವಿಯಾಗಿಲ್ಲ. ಬೆಳಗ್ಗೆಯಿಂದಲೂ ಕೂಡ ಎಂದಿನಂತೆ ವಾಹನ ಸಂಚಾರ ಸಾಗ್ತಾ ಇದೆ. ಬಂದ್ಗೆ ಚಿತ್ರದುರ್ಗದಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ಆಟೋ, ಬೈಕು, ಕೆಎಸ್ಆರ್ಟಿಸಿ, ಖಾಸಗಿ ಬಸ್ ಎಲ್ಲ ಓಡಾಟ ಎಂದಿನಂತೆ ನಾರ್ಮಲ್ ಆಗೇ ಇರುವಂಥದ್ದು. ಜನರ ಓಡಾಟ ಆಗಿರ್ಬೋದು, ಹೂವು, ಹಣ್ಣು, ಹಾಲು ಮಾರಾಟ ಯಥಾಸ್ಥಿತಿಯಾಗಿದೆ. ಮಾರುಕಟ್ಟೆಗಳೆಲ್ಲವೂ ಕೂಡ ಪ್ರತಿದಿನ ಹೇಗಿತ್ತು ಹಾಗೆ ಇದೆ. ಸಾರಿಗೆ ಬಸ್ಗಳ ಓಡಾಟ ಕೂಡ ಪ್ರತಿದಿನ ಹೇಗಿತ್ತು ಹಾಗೆ ಇದೆ. ಖಾಸಗಿ ಬಸ್ಗಳು ಕೂಡ ಎಂದಿನಂತೆ ಚಿತ್ರದುರ್ಗದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾವೆ. ಜನಸಾಮಾನ್ಯರು ಕೂಡ ಆರಾಮಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಚಿತ್ರದುರ್ಗದಲ್ಲೂ ಕೂಡ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಯಾವುದು ಇದಿಲ್ಲ, ಏನಾದರೂ ಆಗಲ್ಲ. ಯಾವುದು ಇದಿಲ್ಲ, ಏನಾದರೂ ಆಗಲ್ಲ. ಇನ್ನು ಕರ್ನಾಟಕ ಬಂದ್ಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ಕಂಡು ಬಂದಿದೆ. ಎಂದಿನಂತೆ ಸಾರಿಗೆ ಸಂಚಾರ, ವ್ಯಾಪಾರ ವಹಿವಾಟು, ಶಾಲಾ ಕಾಲೇಜುಗಳು ನಡೀತಾ ಇದೆ. ಸದ್ಯ ವಿದ್ಯಾರ್ಥಿಗಳು ಕೂಡ ದಿನನಿತ್ಯ ಹೇಗೆ ಕಾಲೇಜುಗಳಿಗೆ ತೆರಳುತ್ತಾ ಇದ್ರು ಅದೇ ರೀತಿ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾ ಇದ್ದಾರೆ. ಬೆರಳೆಣಿಕೆಯಷ್ಟು ಮಂದಿಯಿಂದ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಶಾಲಾ ಕಾಲೇಜುಗಳಿಗೆ ಎಂದಿನಂತೆ ವಿದ್ಯಾರ್ಥಿಗಳು ಹೋಗ್ತಾ ಇರುವಂತದ್ದು. ಕೇವಲ ಬೆರಳೆಣಿಕೆಯಷ್ಟು ಮಂದಿಯಿಂದ ಮಾತ್ರ ಪ್ರತಿಭಟನೆ ನಡೆಸಲಾಗಿದೆ. ಎಂದಿನಂತೆ ಸಾಧಾರಣವಾಗಿ ಬಸ್ ಸಂಚಾರ ಇದೆ, ವ್ಯಾಪಾರ ವಹಿವಾಟಿದೆ. ಶಿವಸೇನೆಯ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ, ಈ ಯೋಜನೆ ಜಾರಿಯಾಗಲಿ, ಏಕೆ ದಾಖಲೆ ಜಾರಿಯಾಗಲಿ. ಸಂಘಟನೆಗೆ ಹೇಳಿ ಧಿಕ್ಕಾರ, ಶಿವಸೇನೆ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಪೆಟ್ರೋಲ್ ಇದೆ ಸುಮ್ಮ ನಾನು ಒಂದು 10 ನಿಮಿಷ ಶೂಟಲ್ಲಿ ಇದೆ ಮಾಡಿ. ಹಲ್ಲೆ ಮಾಡುತ್ತಿರುವ ಮರಾಠಿ ಪುತ್ರರಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ ಮರಾಠಿ ಪುತ್ರರಿಗೆ ಹೇಳಿ ಧಿಕ್ಕಾರ. ಚಾಲಕರ ಮೇಲೆ ಹಲ್ಲೆ ಮಾಡುತ್ತಿರುವ ಮರಾಠಿ ಪುತ್ರರಿಗೆ ಹೇಳಿ ಧಿಕ್ಕಾರ. ಶಿವಸೇನೆಯ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ.
ಈ ಯೋಜನೆ ಜಾರಿಯಾಗಲಿ ಏಕೆ ತಾಕೆ ಜಾರಿಯಾಗಲಿ ಎಸ್ಪಿಎಸ್ ಸಂಘಟನೆಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಶಿವಸೇನೆ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಗುರುಪೇಟೆ ಪೆಟ್ರೋಲ್ಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ ಮರಾಠಿ ಪುಂಡರಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ ಮರಾಠಿ ಪುಂಡರಿಗೆ ಹೇಳಿ ಧಿಕ್ಕಾರ. ಚಾಲಕರ ಮೇಲೆ ಹಲ್ಲೆ ಮಾಡುತ್ತಿರುವ ಮರಾಠಿ ಪುಂಡರಿಗೆ ಹೇಳಿ ಧಿಕ್ಕಾರ. ಶಿವಸೇನೆಯ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಶ್ರೀನಿವಾಸ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಒಂದ್ ಕಡೆ ಇವತ್ತು ಕರ್ನಾಟಕದಾದ್ಯಂತ ಬಂದ್ಗೆ ಕರೆ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಂದ್ಗೆ ಅಷ್ಟೇನು ಬೆಂಬಲ ಸಿಕ್ಕಿಲ್ಲ, ನೀರಸ ಪ್ರತಿಕ್ರಿಯೆ ಇದೆ ಅನ್ನುವಂಥ ಮಾಹಿತಿ ಇದೆ. ಹೇಗಿದೆ ಈಗ ಸದ್ಯ ಬಂದ್ನ ಎಫೆಕ್ಟ್ ಚಿಕ್ಕಬಳ್ಳಾಪುರದಲ್ಲಿ ಅಂತ ಮಾಹಿತಿ ಕೊಡೋದಾದ್ರೆ ಶ್ರೀನಿವಾಸ್? ಹೌದು ವಿಜಯ್, ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದ್ ಸ್ವಲ್ಪ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಂದ್ಗೆ ನೋ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಇಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದ ವಾಟಲ್ ನಾಗರಾಜ್ಗೆ ಇದೊಂದು ನೀರಸ ಪ್ರತಿಕ್ರಿಯೆ ಅಂತಾನೆ ಒಂದು ಉಂಟು ಆಗ್ತಿರುವಂತದ್ದು. ಏನು ಈ ಯಥಾ ಪ್ರಕಾರ ಬೆಳಗ್ಗೆಯಿಂದಲೇ ಏನು ಅಂಗಡಿ ಮುಂಗಟ್ಟುಗಳು ಮತ್ತೆ KSRTC ಬಸ್ಗಳ ಸಂಚರಿಸುವುದು ಮತ್ತೆ ವಾಹನ ಸವಾರರು ಮತ್ತೆ ಎಂದಿನಿಂದಲೇ ಸಹಜ ಸ್ಥಿತಿಯಲ್ಲಿ ಸಹ ಒಂದು ಏನು ವಿದ್ಯಾರ್ಥಿಗಳು ಶಾಲೆಗೆ ಮತ್ತು ಹೋಗುವುದು ಅಂತೇಳಿ ಎಂದಿನಿಂದನೇ ಸಹ ಏನು ಯಾವ ತರ ಕೆಲಸ ಮಾಡ್ತಾರೆ ಅದೇ ಕೆಲಸದಿಂದ ಬಂದು ಎಫೆಕ್ಟ್ ಇಲ್ಲದೆ ಒಂದ್ ಸ್ವಲ್ಪ ಕೆಲಸಗಳು ಮಾಡ್ತಿರುವಂತ ಒಂದು ವ್ಯವಸ್ಥೆಗಳಾಗಿದೆ. ಏನು ಈ ಬೆಳಗ್ಗೆ ಒಂದು 5ರ ಸಂಜೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಏನು ಕೆಲವೊಂದು ಒಂದು ಸ್ವಲ್ಪ ಸಮಯದಲ್ಲಿ ಒಂದು 5 ಗಂಟೆ ಸಮಯದಲ್ಲಿ ಏನು ಒಂದು ಪಂಜಿನ ಮೆರವಣಿಗೆ ಮಾಡಿ ಒಂದು ಪ್ರತಿಷ್ಠಿತ ದಹನವನ್ನು ವ್ಯಕ್ತವಾಗಿತ್ತು. ಅದು ಬಿಟ್ಟರೆ ಇಲ್ಲಿವರೆಗೂ ಯಾವ ಸಹ ಕನ್ನಡ ಪರ ಸಂಘಟನೆಗಳು ಸಹ ಇಲ್ಲಿಗೆ ಬಂದು ಯಾವುದೋ ಒಂದು ಅಂಗಡಿ ಮುಚ್ಚಿಗುವುದಾಗ್ಲಿ ಮತ್ತೆ KSRTC ಬಸ್ ತಡೆಯುವುದಾಗ್ಲಿ ಮತ್ತೆ ಜನರ ಒಂದು ತಡೆಯುವುದಾಗ್ಲಿ ಯಾವೊಂದು ಪ್ರತಿಭಟನೆಯನ್ನು ಸಹ ಇಲ್ಲಿ ಮಾಡುತ್ತಿಲ್ಲ. ಆದ್ರೆ ಪ್ರತಿನಿತ್ಯವೂ ನಡೆಯುತ್ತಿರುವ ವಾಹನಗಳ ಸಂಚಾರ ಬಹಳಷ್ಟು ಈಗ ದಟ್ಟಣೆವಾಗುತ್ತಿರುವಂತದ್ದು. ಯಾಕಂದ್ರೆ ಅಖಂಡ ಕರ್ನಾಟಕ ಬಂದ್ ಏನು ಈ ವಾಟಲ್ ನಾಗರಾಜ್ ಅವರು ಒಂದು ಕರೆ ಕೊಟ್ಟಿದ್ರು, ಅದಕ್ಕೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಸಂಪೂರ್ಣವಾಗಿ ನಿರಾಸೆಯನ್ನು ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಕನ್ನಡ ಪರ ಸಂಘಟನೆಯಿಂದ ಏನು ಈ ವಾಟಾಳ್ ನಾಗರಾಜ್ ಪ್ರತಿಕ್ರಿಯೆಗೆ ಒಂದು ಸ್ವಲ್ಪ ನಿರಾಸೆಯನ್ನು ವ್ಯಕ್ತ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಯಥಾ ಪ್ರಕಾರ ಏನು ಈ ಪ್ರವಾಸಿಗರು ಯಥಾ ಪ್ರಕಾರ ಏನು ಈಶಾ ಫೌಂಡೇಶನ್ಗೆ ಆಗ್ಬೋದು ಮತ್ತೆ ನಂದಿಬೆಟ್ಟಕ್ಕೆ ಆಗ್ಬೋದು ಒಂದು ತೆರಳುವಂತಹ ಒಂದು ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿದೆ ವಿಜಯ್. ಎಸ್, ಒಂದ್ ಕಡೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಯಾಕೆ ಈ ಸರಿ ಬಂದಿಂದ ದೂರ ಉಳಿದಿದ್ದಾವೆ ಅನ್ನುವಂತ ಮಾಹಿತಿ ಏನಾದ್ರು ಸಿಕ್ಕಿದ್ಯಾ ಶ್ರೀನಿವಾಸ್? ಹೌದು ವಿಜಯ್, ಯಾಕಂದ್ರೆ ಏನು ಇಲ್ಲಿ ವಾಟಾಳ್ ನಾಗರಾಜ್ ಬಂದಾಗ ಇಲ್ಲಿ ಯಾವ ಸಂಘಟನೆಗಳನ್ನು ಅವ್ರನ್ನ ಹತೋಟಿಗೆ ತೆಗೆದುಕೊಂಡಿದ್ರು, ಇಲ್ಲ ಅವರು ಯಾವ ಸಂಘಟನೆಗಳೊಂದಿಗೆ ಮಾತನಾಡಿದಾರೋ, ಇಲ್ಲ ಏನಂದ ಯಾವುದೇ ಒಂದು ಸಂಘಟನೆಗೆ ನಮ್ಗೆ ಯಾವ ತರ ಒಂದು ಬೇಡಿಕೆ ಕೊಟ್ಟಿದಾರೋ ಇಲ್ವೋ ಅನ್ನೋದು ಆ ಸಂಘಟನೆ ಅವ್ರಿಗೆ ಒಂದಷ್ಟು ಮಾಹಿತಿ ಇರದಿರ್ಬೋದು. ಆದ್ರೆ ಏನು ಈ ವಾಟಾಳ್ ನಾಗರಾಜ್ ಅವರು ಒಂದ್ ಸ್ವಲ್ಪ ಎಲ್ಲಾರನ್ನೂ ಹತೋಟಿ ತೆಗೆದುಕೊಂಡು ಎಲ್ಲ ಒಂದು ಸಂಘಟನೆಗಳ ಪರ ಒಂದು ಹತೋಟಿ ತೆಗೆದುಕೊಂಡು ಅವರ ಜೊತೆ ಒಂದು ಸಮಾವೇಶ ಮಾಡಿ ಮಾತನಾಡಿದ್ರೆ ಈ ಬಂದ್ಗೆ ಯಶಸ್ಸು ಆಗುತ್ತಿತ್ತೇನೋ ಸ್ವಲ್ಪ ಕೆಲವೊಂದು ಆರೋಪಗಳು ಇಲ್ಲಿ ಕೇಳಿ ಬರುವಂತದ್ದು. ಅದ್ರ ಪ್ರಮುಖವಾಗಿ ಈ ಕೆಲವೊಂದು ಸಂಘಟನೆಗಳು ಮಾತ್ರ ಬೆಳಗ್ಗೆ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿ ಒಂದಷ್ಟು ಮೊತ್ತಕ್ಕೆ ಚಿಕ್ಕಬಳ್ಳಾಪುರ ಬಂದ್ಗೆ ಒಂದ್ ಸ್ವಲ್ಪ ಎಫೆಕ್ಟ್ ಕೊಟ್ಟಿರುವಂತದ್ದು. ಆದ್ರೆ ಎಲ್ಲಾ ಸಂಘಟನೆಗಳು ಬಂದಿದ್ರೆ ಈ ಒಂದು ಬಂದ್ಗೆ ಬಹಳಷ್ಟು ಯಶಸ್ಸು ಕಾಣಬಹುದಿತ್ತು ಅಂತೇಳಿ ಕೆಲವೊಂದು ಉದ್ದೇಶವಾಗಿರುವಂತದ್ದು ವಿಜಯ್. ಓಕೆ ಶ್ರೀನಿವಾಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸದ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗೋದಕ್ಕೆ ಕಾರಣ ಎಲ್ಲಾ ಸಂಘಟನೆಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ.